ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆರ್.ಜೆ. ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಮಾತಾಡೋಕ್ಕೆ ಆಗ್ತಿಲ್ಲ, ಏನಂದರೆ ನಾಳೆಗೆ ಒಂಥರ ತೂಲ್ತಾ ಐತೆ. ಯಾಕಪ್ಪ ಅಂತ ಹೇಳಿದ್ರೆ ಇಷ್ಟೊತ್ತು ಬಾಕ್ಸ್ ಮಾಡ್ತಿದ್ದೆ, ಏನಂದರೆ ಹಾಗಲಕಾಯಿ ಬಾಕ್ಸ್ ಮಾಡ್ತಿದ್ದೆ. ಹಾಗೆ ಒಂದು 4 ಬೇಸನ್ ಆಗಷ್ಟು ಗುಡ್ಡೆ ಬೇಸನ್ ಎತ್ಕೊಂಡ್ಬಂದೆ. ಸ್ವಲ್ಪ ನೀರು ದವರ ಆಯಿತು. ಹೋಗಿ ನೀರು ಕುಡಿದ್ರೆ ಸಿಕ್ಕಾಪಟ್ಟೆ ಒಳ್ಳೆ ಐಸ್ ನೀರು ಇದ್ದಂಗಿದೆ. ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ಕೋಲ್ಡು. ಆ ನೀರು ನಾವು ಒಂದು 2 ಗುಡ್ಕು ಕುಡ್ದಿದ್ದ. ಆಲ್ಮೋಸ್ಟು ನಾಲ್ಗೇನೋ ಒಂಥರ ತೊಲ್ತೈತೆ ನೋಡಿ ಇವತ್ತು. ಓಕೆ ಬನ್ನಿ ಫ್ರೆಂಡ್ಸ್, ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡ್ತಾ ಬರ್ತೀನಿ, ಪ್ರತಿಯೊಂದು ಕೂಡ ಸ್ಮಾಲ್ ವಿಡಿಯೋ ಮಾಡ್ತೀನಿ ಸಂಜೆವರೆಗೂ. ಇವತ್ತು ನಮ್ಮ ರೂಟೀನ್ ಹೇಗಿರುತ್ತೆ ಅಂತ ಬೆಳಗಿಂದ ಸಂಜೆವರೆಗೂ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ, ಹೀಗೆ ಹೇಳ್ತಾ ಬನ್ನಿ ಇವತ್ತು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಗೆ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ಟೈಮ್ಗೆ ನೋಡ್ತಾ ಬರುತ್ತೆ. ನೀವು ಮೊದಲಾಗಿ ನೋಡಬಹುದು. ನಾಲ್ಗೇನೆ ತೊಲ್ತಾ ಇದ್ದೀನಿ. ಸೂರ್ಯ ಕೂಡ ಹುಡ್ತಾ ಇದ್ದಾನೆ. ಸಿಕ್ಕಾಪಟ್ಟೆ ಚಳಿ ಇವತ್ತು. ಓಕೆ, ಈ ಕಡೆ ಬೆಳಗ್ಗೆ ಈ ನಮ್ಮ ಪುಟ್ಟಾಣಿ ಮರಿಗಳು ತಿಂತ ಅವರೇ ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ. ಓಕೆ, ನಮ್ಮಮ್ಮ ಏನು ಮಾಡ್ತಾಯಿದ್ದಾರೆ ಬನ್ನಿ ನೋಡೋಣ. ಈ ಕಡೆ ನಮ್ಮಮ್ಮ ಹಾಗಲಕಾಯಿ ಕೊಯ್ತಾ ಇದ್ದಾರೆ. ನಾನು ಎತ್ಕೊಂಡೋಗಿ ಟಾರ್ಪಲ್ ಮೇಲೆ ಹಾಕ್ತಾಯಿದ್ದೀನಿ. ನಮ್ಮಮ್ಮ ಕೊಯ್ದು ಈ ಥರ ಒಂದು ಬೇಸನ್ಗಳಿಗೆ ಫಿಲ್ ಮಾಡ್ತಾರೆ. ಈ ಬೇಸನ್ ತುಂಬಿದ್ಮೇಲೆ ನೆಕ್ಸ್ಟು ಇಲ್ಲಿಂದ ಕೆಳಗಡೆ ಗಂಟ ನಿಮ್ಗೆ ಕೆಳಗಡೆ ಕಾಣಿಸ್ತಾ ಇದೆಯಾ ಬಾಕ್ಸುಗಳು, ಹಾಲಿಗೆ ಎತ್ಕೊಂಡೋಗಿ ನಾನು ಟಾರ್ಪಲ್ ಮೇಲೆ ಸುರಿತೀನಿ. ನಂದು ಬಂದು ಈ ಕೆಲಸ ಕಣ್ರಿ. ಪ್ರೇಮಕ್ಕ ಅವರೇ, ಚುಮ್ಮ ಚಳಿನಲ್ಲಿ ಹಾಗಲಕಾಯಿ ಕೊಯ್ತಾ ಇದ್ದೀರಾ, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನೀವು? ಕೈಗಳೆಲ್ಲ ಸೇದ್ಕೊಂಡೋತಾವಂತೆ. ಹಾಗಲಕಾಯಿ ನೋಡಿದ್ರೆ ಮುಳ್ಳು ಕುಚ್ದಂಗೆ ಕುಚ್ತಾ ಇತ್ತಂತೆ, ಸೂಜಿ ಕುಚ್ದಂಗೆ ಕುಚ್ತಾ ಇತ್ತಂತೆ. ಏನಂದರೆ ಹಾಗಲಕಾಯಿ ಮುಳ್ಳುಗಳು ಬಂದು ಆಲ್ಮೋಸ್ಟು ಏನಂದರೆ ಚಳಿಗೆ ಆ ಥರ ಕುಚ್ಚೋದು ಅದು ಕಾಮನ್ ಅಂತಲೇ ಹೇಳ್ಬೋದು. ಓಕೆ, ಚಳಿ ಅಂತ ಕೂತ್ಕೊಂಡ್ರೆ ಬಿಸಿಲು ಬರೋವರೆಗೂ ನಾವು ಕೂತ್ಕೊಳಕ್ಕಾಗಲ್ಲ. ಬಿಸಿಲು ಬರೋವರೆಗೂ ನಾವೇನ ಕೂತ್ಕೊಳಕ್ಕೆ ಹೋದರೆ ಈ ಕಡೆ ಗಾಡಿಗಳು ಬಂದ್ಬಿಡ್ತೈತೆ, ಟೈಮಿಂಗ್ಸ್ ಪಿಕಪ್ ಮಾಡೋಕ್ಕಾಗಲ್ಲ. ಚಳಿ ಆಗಲಿ ಮಳೆ ಆಗಲಿ ಒಟ್ನಾಗ ನಮ್ಮ ಕೆಲಸ ನಾವು ಮಾಡ್ತಾನೆ ಇರಬೇಕು ಕಣ್ರಿ. ಇದು ರೈತನ ಕೆಲಸ ಅಂದರೆ. ಆಲ್ಮೋಸ್ಟ್ ನಾನು ಒಬ್ಬನೇ ಅಲ್ಲ, ಈ ಭೂಮಿ ಮೇಲೆ ಎಷ್ಟು ಜನ ನಾವು ರೈತರಿದ್ದೀವಿ ಪ್ರತಿಯೊಬ್ಬರು ಕೂಡ ಇಷ್ಟೇ. ಒಂದು ಚಳಿ ಅಂದಿರ, ಒಂದು ಮಳೆ ಅಂದಿರ, ಒಂದು ಗಾಳಿ ಅಂದಿರ, ಬಿಸಿಲು ಅಂದಿರ, ಈ ಥರ ನಾವು ಮಾಡಿದ್ರೇ ನಮ್ಮ ಹೊಟ್ಟೆನೂ ತುಂಬೋದು ಮತ್ತು ದೇಶದ ಹೊಟ್ಟೆನೂ ಕೂಡ ದೇಶದ ಒಂದು ಜನರ ಹೊಟ್ಟೆ ಕೂಡ ನಾವು ತುಂಬಿಸೋಕ್ಕಾಗೋದು ಕಣ್ರಿ. ಹಾಗಲಕಾಯಿ ಎಲ್ಲ ಕೊಯ್ದಿದ್ದಾದಮೇಲೆ ನೆಕ್ಸ್ಟ್ ಇವಾಗ ಬಾಕ್ಸ್ನ ಪ್ಯಾಕ್ ಮಾಡೋಕ್ಕೆ ಬಂದಿದ್ದೀವಿ. ಈ ಕಡೆ ನಮ್ಮಮ್ಮ ಎತ್ತಿ ಕೊಡೋದು ಹಾಗಲಕಾಯಿನ, ನಾನು ಎತ್ತಿ ಬಾಕ್ಸ್ಗೆ ಜೋಡಿಸ್ಕೊತಾ ಇದ್ದೀನಿ ಕಣ್ರಿ. ಈ ಥರ ನಡೀತಾ ಇದೆ ಇವಾಗ ಕೆಲಸ.
11 ಗಂಟೆ ಆಗಿದೆ. ಇಷ್ಟೊತ್ತಿಗೆ ಆಯಿತು ಕೆಲಸ. ಏನಂತ ಹೇಳಿದ್ರೆ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಇನ್ನು ಕೆಲಸ ಮುಗೀತು. ಹಾಗಲಕಾಯ್ದು ಇವತ್ತು ಏನಂದರೆ ಎಲ್ಲ ಬಾಕ್ಸ್ ಎಲ್ಲ ರೆಡಿಯಾಗಿ ಮತ್ತು ಮಾರ್ಕರ್ ಎಲ್ಲ ಹಾಕ್ಬಿಟ್ಟಿದ್ದೀನಿ. ಇನ್ನು ಗಾಡಿಗೋಸ್ಕರ ವೇಟಿಂಗ್ ಮಾಡ್ತಾಯಿದ್ದೀನಿ. ಗಾಡಿ ಬಂದು ಹಾಕ್ಕೊಂಡು ಹೋಗ್ಬೇಕು. ಅಷ್ಟೊತ್ತಿಗೆ ನಾವು ಇವರೆಲ್ಲ ಮೇಯ್ತಾವ್ರೆ ಒಬ್ರೊಬ್ಬರೇ ಎಲ್ಲ ಚೆನ್ನಾಗಿ ತಿಂತಾಯಿದ್ದಾರೆ, ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ. ನಾವು ಸ್ವಲ್ಪ ಮೇದ್ ಬಿಡೋಣ. ಆಲ್ರೆಡಿ ನಮ್ಮಮ್ಮ ಬ್ಯಾಟಿಂಗ್ ಶುರು ಮಾಡಿದ್ದಾರೆ. ಪ್ರೇಮಕ್ಕ ತಿಂತಾ ಇದೆಯಾ? ವೆರಿ ಗುಡ್. ಮಗನ್ನ ಬಿಟ್ಬಿಟ್ಟು ತಿಂತಾ ಇದೆಯಾ ನೀನೊಬ್ಳ ಅಮ್ಮನ? ಓಕೆ ಫ್ರೆಂಡ್ಸ್, ಇವತ್ತು ನಮ್ಮ ಮನೇಲಿ ನಾಷ್ಟ ಏನಪ್ಪ ಅಂತ ಹೇಳಿದ್ರೆ ನಾಷ್ಟ ಮಾಡಿದ್ದಾರೆ. ಯಾವುದೊಂದು ತಟ್ಟೆಗೆ ಹಾಕು ಚಟ್ನಿ. ಏನಪ್ಪ ಅಂದರೆ ಹಿಟ್ಟಿನ ಬೇಳೆ ಸಾರು ಮತ್ತು ಜೊತೆಗೆ ಚಟ್ನಿ ಮತ್ತು ದೋಸೆ ಮಾಡಿದ್ದಾರೆ ಇವತ್ತು ಮನೇಲಿ. ಹಾಕು, ಇನ್ನೊಂದು ಹಾಕು. ಹಾಂ ಸಾಕ್ಬಿಡು. ಒಲ್ಡಾನ್. ಅಷ್ಟೇ ತಿನ್ನೋದು. ನಾನು ಡಯಟ್ ಮಾಡ್ತಾಯಿದ್ದೀನಿ ಗೊತ್ತಾ. ಬನ್ನಿ ಫ್ರೆಂಡ್ಸ್, ದೋಸೆ ತಿನ್ನೋಣ. ಏನಪ್ಪ ಡಯಟ್ ಮಾಡ್ತಾಯಿದ್ದೇನೆ ವೆಂಕಟೇಶು, ಯಾಕೆ ಸಣ್ಣ ಆಗಬೇಕು ಅಂದ್ಕೊಂಡಿದ್ದಾನೆ ಅಂದ್ಕೊಂಡಿರಾ? ನಮ್ಮ ರೈತರದವೆಲ್ಲ ಏನೂ ಇಲ್ಲ ರೀ. ಡಯಟು ಗಿಯಟು ಅಂದರೆ ನಾವು ಕೆಲಸಗಳು ಮಾಡೋಕ್ಕಾಗಲ್ಲ. ಅದೆಲ್ಲ ಬಿಟ್ಬಿಟ್ಟು ಚೆನ್ನಾಗಿ ತಿಂತಾ ಇರ್ಬೇಕು ನಾವು. ಅಲ್ಲೇನಮ್ಮ? ಚಟ್ನಿ ಮತ್ತು ಹಿಟ್ಟಿನ ಬೇಳೆ ಸಾರು. ತಿಮ್ಮಕ್ಕ ಸೂಪರ್ ಆಗಿದೆ. ಈ ಅವರೆಕಾಯಿ ಮುಗಿಯೋವರೆಗೂ ಹಿಟ್ಟಿನ ಬೇಳೆ ಸಾರು ಏನೊಂದಕ್ಕೂ ಇಕ್ಬಿಟ್ಟು ಹಾಕ್ತಾ ಇರ್ತಾರೆ. ಒಂದು ಚಿಕನ್ ಸಾರಿಗೆ ಅದಕ್ಕೂ ಹಾಕ್ತಾರೆ, ಮಟನ್ ಸಾರಿಗೆ ಅದಕ್ಕೂ ಹಾಕ್ತಾರೆ, ಮತ್ತು ಬಸಾರಂತೆ, ಮತ್ತು ಹಿಟ್ಟಿನ ಬೇಳೆ ಸಾರಂತೆ, ಹುಳಿ ಅಂತೆ, ಪ್ರತಿಯೊಂದು ಮಾಡ್ತಾಯಿರ್ತಾರೆ. ಯಾಕಂದರೆ ಸೀಸನ್ನಾಗಿ ಮಾತ್ರ ಅಲ್ಲ ಬರೋದಿದ್ದು, ಅದಕ್ಕಾಗಿ ಎಲ್ಲರೂ ಆಸೆ ಪಟ್ಟು ತಿಂತಾರೆ. ಹಾಗೆ ಇವಾಗ ಏನಾದ್ರು ಬೇಳೆ ಸಾಂಬಾರು, ಆ ಸಾಂಬಾರು ಈ ಸಾಂಬಾರು ಮಾಡಿದ್ರೆ ಒಂಚೂರು ಚೆನ್ನಾಗಿರಲ್ಲ. ಯಾಕಂದರೆ ಸೊಗಡು ಕಾಲ. ಹಾಗಾಗಿ ಏನಿದ್ರು ಹಿಟ್ಟಿನ ಬೇಳೆ ಮತ್ತು ಇದು ಯಾವುದಪ್ಪ ಅದು ತೊಗರಿಕಾಯಿ ಹುಳಿ ಇದೇ ಚೆನ್ನಾಗಿರೋದು ಆಲ್ಮೋಸ್ಟ್. ಅಲ್ಲ ಪ್ರೇಮಕ್ಕ? ತಿನ್ನು, ಮುಂದೆ ನೋಡ್ಕೊಂಡು ತಿನ್ನು. ಬಾರಿಸ್ತಾ ಇದೆಯಾ? ಬಾರಿಸು. ಅವಾಗ 2 ದೋಸೆ ಖಾಲಿ ಮಾಡಿಬಿಟ್ಟೆ. ತಿನ್ನೋದಕ್ಕೆ ಉಟ್ಬಿಟ್ಟಿದ್ಯಾ. ಎಲ್ಲ ಬದುಕಾಗ್ತೀವಿ ಅಂದರೆ ನೀನು ತಿನ್ನೋದಕ್ಕೆ ಬದುಕ್ತೀಯ ಪ್ರೇಮಕ್ಕ. ವೆರಿ ಗುಡ್, ಶಬಾಷ್. ಓಕೆ ಫ್ರೆಂಡ್ಸ್, ಈಗ ಸಮಯ ಬಂದು 2 ಗಂಟೆ 51 ನಿಮಿಷ ಆಯಿತು. ಔಷಧಿಗಳನ್ನೆಲ್ಲ ತಗೊಂಡು ಹೋಗ್ತಾ ಇದ್ದೀನಿ ಇವಾಗ ಊರ ಕಡೆ. ಏನಂತ ಹೇಳಿದ್ರೆ ಆಲ್ರೆಡಿ ಇವಾಗ ತಮಾಸ್ನಹಳ್ಳಿ ಅನ್ನೋ ಒಂದು ಊರ ಮೇಲೆ ಹೋಗ್ತಾ ಇದ್ದೀನಿ. ಏನಂದರೆ 12:15ಗೆ ಹೋಗಿದ್ದು ಆಲ್ಮೋಸ್ಟು. ಅಲ್ಲಿ ಎಲ್ಲ ಮುಗಿಸ್ಕೊಳೋ ಪಟ್ಟಿಗೆ 2:15 ಅಲ್ಲಿ ಬಿಟ್ಟು 2 ಪರೋಟ, 1 ಕುಷ್ಕ ತಿಂದ್ಕೊಂಡು ಹೊಟ್ಟೆ ಬೇರೆ ಶಾನೆ ಹಸಿತಾಯ್ತು. ಊಟ ಮಾಡಿಕೊಂಡು ಇವಾಗ ಆಲ್ರೆಡಿ ಹೋಗ್ತಾ ಇದ್ದೀನಿ. ಏನಂದರೆ ಇವಾಗ ತಮಾಸ್ನಹಳ್ಳಿ ಇನ್ನೇನು ಸಿಕ್ಕಾಗ್ಬಿಡ್ತೈತೆ. ಇನ್ನೊಂದು ಕಿಲೋಮೀಟ್ರ್ ಇದೆ ತಮಾಸ್ನಹಳ್ಳಿ ಅನ್ನೋ ಒಂದು ಊರು. ಅದಾದಮೇಲೆ ನೆಕ್ಸ್ಟು ಬೆಣ್ಗೆನಹಳ್ಳಿ ಕ್ರಾಸು, ಅದಾದಮೇಲೆ ತೆನ್ನೂರು, ಅದಾದಮೇಲೆ ಬೈಸಂದ್ರ, ಅದಾದಮೇಲೆ ನಮ್ಮೂರು. ಓಕೆ, ಇವಾಗ ಆಲ್ರೆಡಿ ಹೋಗ್ತಾ ಇದ್ದೀನಿ ಔಷಧಿನ ತಗೊಂಡು. ನೋಡಿ ಇಷ್ಟೊತ್ತಾಗೋಯ್ತು ನಮ್ಮ ಕತೆ. ಬೆಳಗ್ಗೆ 7 ಗಂಟೆಗೆ ತೋಟ ಬಿಟ್ಟಿದ್ದು, ಮನೆ ಬಿಟ್ಟಿದ್ದು ನಾನು. ಆಲ್ಮೋಸ್ಟ್ ಇನ್ನು ಇವಾಗ ತಗೊಂಡು ನೆಕ್ಸ್ಟು ತೋಟ ಕಡೆನೇ ಹೋಗಬೇಕು. ತೋಟ ಹತ್ರಕ್ಕೆ ಹೋಗ್ಬಿಟ್ಟು ಇನ್ನು ಅರ್ಧ ಕಾಯಿ ಕೊಯ್ಯೋದಿದೆ. ಅರ್ಧ ಕಾಯಿನ ಕೊಯ್ಕೊಂಡು ಅದಾದಮೇಲೆ ನೆಕ್ಸ್ಟು ಮನೆಗೆ ಹೋಗೋಪಟ್ಟಿಗೆ 6:30 7 ಗಂಟೆ ಹಾಗೆ ಹೋಗುತ್ತೆ ಟೈಮ್. ಏನು ಮಾಡೋಕ್ಕಾಗಲ್ಲ, ಈ ಥರ ಆಗ್ಬಿಡ್ತೈತೆ. ಇನ್ನು ನಾಳೆ ಔಷಧಿನ ಸ್ಪ್ರೇ ಮಾಡಬೇಕು. ನಾಳೆನೇ ಔಷಧಿ ತಗೊಬಂದು ನಾಳೆನೇ ಸ್ಪ್ರೇ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಸಿಕ್ಕಾಪಟ್ಟೆ ಜನ. ಹಾಗಾಗಿ ಒಂದಿನ ಮುಂಚೆ ತೊಗೊಂಡೋಗ್ಬಿಟ್ರೆ ನಮಗೆ ಸೇಫ್ಟಿ ಅಂತಲೇ ಹೇಳ್ಬೋದು. ಓಕೆ, ಇನ್ನೊಂದು ಸ್ವಲ್ಪ ದೂರ ಇದೆ, ಬನ್ನಿ ಗಾಡಿ ಓಡಿಸೋಣ. ಮಧ್ಯಾಹ್ನ ಬಂದ್ರಿ, ಇಷ್ಟೊತ್ತು ಕಾಯಿ ಕೊಯ್ಕೊಂಡಿದ್ರಿ ಕಣ್ರಿ. ಏನಂದರೆ ಇಲ್ಲಿವರೆಗೂ ಕೊಯ್ದಿದ್ದೀವಿ ಹಾಗಲಕಾಯಿ. ಇನ್ನು ಅದು ನಾಳೆ ಬೆಳಗ್ಗೆ ಬಂದು ಫ್ರೆಶ್ ಆಗಿ ಕೊಯ್ಕೊಳ್ಳೋಣ. ಇನ್ನು ಅಷ್ಟಿರ್ತೈತೆ, ಸ್ವಲ್ಪ ಕೊಯ್ದಿದ್ದೀವಿ. ಓಕೆ, ಇನ್ನು ಏನು ನೆಕ್ಸ್ಟ್ ಕೆಲಸ ಅಂತ ನೋಡೋಣ ಬನ್ನಿ. ಈಗ ನಮ್ಮಮ್ಮ ಬಂದು ಈ ಕಡೆ ಏನು ಮಲ್ಲಿಗೆಮ್ಮ ಇಲ್ಲ ಮಳ್ಳಿ ಹೂವು ಕಟಿಂಗ್ ಆಗ್ತಾಯಿದ್ದಾರೆ. ನಿಮಗೆ ಆಲ್ಮೋಸ್ಟು ಸುಮಾರು ಒಂದು 3-4 ತಿಂಗಳಿಂದ ಇದರಲ್ಲಿ ಹೂವು ಕೀಳೋದೆಲ್ಲ ತುಂಬ ವಿಡಿಯೋಸ್ ಮಾಡಿದ್ದೀನಿ. ಅಯ್ಯೋ ನೋಡಿ, ವರ್ಷಕ್ಕೊಂದ್ಸರಿ ಈ ಥರ ಕಟಿಂಗ್ ಹಾಕಬೇಕು ಈ ಮಳ್ಳಿ ಹೂವನ್ನ. ಇದು ಬಂದು ಚಪ್ಪರದ ಮೇಲೆ ಹಬ್ಸಿದ್ದಾರೆ, ಕಂಬಿ ಮೇಲೆ ಕಟಿಂಗ್ ಆಗ್ತಾಯಿದ್ದಾರೆ. ಈ ಥರ ಕಟಿಂಗ್ ಹಾಕಿದ್ರೆ ಮತ್ತೆ ಚಿಗುರಿ ಮತ್ತೆ ಬಿಡುತ್ತಾ. ಹಂಗೆ ಬಿಟ್ಟರೆ ಚಿಗುರಲ್ಲ, ಹಂಗೆ ಬಿಟ್ಟರೆ ತಿರ್ಗಾ ಹೂವು ಬಿಡಲ್ಲ. ಹೂವು ಸರಿಯಾಗಿ ಬಿಡಲ್ಲ. ಹಾಂ, ಜಾಸ್ತಿ ಬಿಡ್ಬೇಕಂದ್ರೆ ಈ ಥರ ಕಟಿಂಗ್ ಹಾಕ್ಬೇಕು. ಏನಂದರೆ ಬೆಳಗಿಂದ ಇದೇ ಕೆಲಸ ಮಾಡಿದ್ದಾರೆ ನೋಡಿ. ಇದೆಲ್ಲ ಕಟಿಂಗ್ ಹಾಕಿರೋದು. ಆ ಕಡೆ ಎಲ್ಲ ಕಟಿಂಗ್ ಹಾಕೊಂಬಂದವ್ರೆ.
ಇನ್ನ ಬುಡಕನ್ ಹಾಕ್ಬೇಕಾಗಿತ್ತು ಕಟಿಂಗ. ಹಾಕ್ಬೇಕು. ಹ್ಞೂ ಏನು ಚುಚ್ಚಿ ಮೇಲೆ ಐತೆ ಅದೆಲ್ಲ ಕುಯ್ಕೊಂಡು ತಿರ್ಗಾ ಸ್ವಲ್ಪ ಸ್ವಲ್ಪ ಇಸ್ಕೊಂಡು